ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಮ್ಯಾಂಗೋ ಮಿಲ್ಕ್ ಶೇಕ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ಮಾಡ್ಕೋಬೋದು. ಹೊರಗಡೆ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಮಿಲ್ಕ್ ಶೇಕ್ಗಳು. ಮನೆಯಲ್ಲೇ ತುಂಬ ಈಸಿಯಾಗಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ಆಗಿ ನೋಡ್ತೀವಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಅಂತದ್ದು ಮರಿಬೇಡಿ. ಆಕೆ 3 ಮಾವಿನ ಹಣ್ಣನ್ನು ತಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಮೇಲ್ಗಡೆ ಈ ಥರ ತೆಗೀರಿ. ನಂತರ ಮಾವಿನ ಹಣ್ಣನ್ನು ಕಟ್ ಮಾಡಿ ಅದರ ಪಲ್ಪ್ ಮಾತ್ರ ನಾವು ಮಿಕ್ಸಿ ಜಾರ್ಗೆ ಹಾಕೋಣ. ನಾನು ಹೇಳಿದ್ನೆಲ್ಲ ಹೊರಗಡೆ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಈ ಮ್ಯಾಂಗೋ ಮಿಲ್ಕ್ ಶೇಕ್ ಆಗಲಿ, ಎಲ್ಲ ಮಿಲ್ಕ್ ಶೇಕ್ಗಳಾಗಲಿ ನೋಡಿ ಈ ಥರ ಈಸಿಯಾಗಿ ಮನೇಲಿ ಮಕ್ಕಳಿಗೆ ಮಾಡಿಕೊಟ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಅದರಲ್ಲೂ ಈ ಮ್ಯಾಂಗೋ ಸೀಸನಲ್ಲಿ ಈ ಥರ ಎಲ್ಲದನ್ನು ಮಾಡ್ಕೊಳ್ತೀನಿ. ಮುಂದಿನ ವರ್ಷವೇ ಕಾಯಬೇಕಾಗುತ್ತೆ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಮ್ಯಾಂಗೋ ಸೀಸನಲ್ಲಿ ಮಾಡ್ಕೊಳ್ಳಿ. ನಂತರ ಮಿಕ್ಸಿ ಜಾರಿಗೆ ಎಲ್ಲ ಪಲ್ಪನ್ನು ಹಾಕಿದ ನಂತರ ಅದಕ್ಕೆ ನಮಗೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕಿ, ನಾನು 3 ಮ್ಯಾಂಗೋಗೆ 2 ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಆಲ್ರೆಡಿ ಮ್ಯಾಂಗೋ ಸ್ವಲ್ಪ ಸ್ವೀಟ್ ಇರುತ್ತೆ ಅಂತ ಹೇಳಿ. ನಂತರ ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ನೋಡಿ ಈ ಥರ. ನಂತರ ಅದಕ್ಕೆ ನಾನು 3 ಮ್ಯಾಂಗೋಗೆ 1/4 ಲೀಟ್ರಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ನಂತರ 1-2 ಸ್ಕೂಪಷ್ಟು ಐಸ್ ಕ್ರೀಮನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಮಿಲ್ಕ್ ಶೇಕ್ಗೆ ಐಸ್ ಕ್ರೀಮೇ ಮೈನ್ ಇಂಪಾರ್ಟೆಂಟ್. ನಾನು ಇದಕ್ಕೆ ವೆನಿಲಾ ಎಸೆನ್ಸನ್ನು ಹಾಕ್ತಿದ್ದೀನಿ. ನೀವು ಬೇಕಾದ್ರೆ ಯಾವ ಎಸೆನ್ಸನ್ನು ಆದರೂ ಹಾಕೋಬೋದು ನಿಮ್ಮ ಫ್ಲೇವರ್ಗೆ ತಕ್ಕ ಹಾಗೆ. ನಂತರ ಅದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡಿ ನಂತರ ಅದಕ್ಕೆ ಲೋಟಕ್ಕೆ ಸರ್ವ್ ಮಾಡೋದಕ್ಕೆ 1 ಐಸ್ ಕ್ಯೂಬನ್ನು ಹಾಕಿ ನಂತರ ಮಿಲ್ಕ್ ಶೇಕ್ ರೆಡಿಯಾಗಿದ್ದನ್ನು ಲೋಟಕ್ಕೆ ಸರ್ವ್ ಮಾಡಿದ್ರೆ ಮಿಲ್ಕ್ ಶೇಕ್ ರೆಡಿ ಆಯಿತು. ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ. ಮಕ್ಕಳಿಗೆ ಅಂತಲೇ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಮಿಲ್ಕ್ ಶೇಕು, ಅದು ಮ್ಯಾಂಗೋ ಸೀಸನಲ್ಲಿ. ನಂತರ ಇದನ್ನು ಮ್ಯಾಂಗೋ ನೋಡಿ ಸ್ಲೈಸಸ್ ಈ ಥರ ಮಾಡಿ ಹಾಕಿ ಕೊಡಿ. ನಂತರ ಮೇಲೆ ಸ್ವಲ್ಪ ಐಸ್ ಕ್ರೀಮನ್ನು ಹಾಕಿದ್ರೆ ಇದನ್ನು ಕುಡ್ದವ್ರಿಗೆ ಸ್ವರ್ಗಕ್ಕೆ 3 ಕೇಡು ಅಂತ ಹೇಳ್ಬೋದು ಅಲ್ವಾ. ಯಾರಿಗೆಲ್ಲ ಈ ಥರ ಮ್ಯಾಂಗೋ ಮಿಲ್ಕ್ ಶೇಕ್ ಇಷ್ಟ ಆಯಿತು, ಪ್ಲೀಸ್ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದರಲ್ಲೂ ಈ ಮ್ಯಾಂಗೋ ಸೀಸನಲ್ಲಿ ಮಾಡೋದಂತೂ ಮರಿಲೇಬೇಡಿ. ರೆಡಿ ಟು ಸರ್ವ್. ಓಕೆ, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.